ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾಗಿರೋ ತನಕ ಪ್ರತಿಯೊಬ್ಬರಿಗೂ ರಾಜ್ಕುಮಾರ್ ಅವರ ಹಾಡುಗಳಂತಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ಸಾಕ್ಷಿ ನನ್ನ ಮಗಳು 1 ವರ್ಷದ ಮಗು ರಾಜ್ಕುಮಾರ್ ಅವರ ಹಾಡು ಬಂದ ತಕ್ಷಣ ಮಾಮ ಹಾಡು ಅಂತ ಹೇಳ್ತಾರೆ. ಸೊ ಅಂಥ ಒಂದು ಅದ್ಭುತವಾಗಿರುವಂತಹ ಭಾವನೆಗಳನ್ನು ಕೊಟ್ಟಿರುವಂತಹ ಹಾಡುಗಳನ್ನು ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕೆ ಇವತ್ತು ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೇಳೋದಾದರೆ, ಏಪ್ರಿಲ್ 24 ನಮ್ಮೆಲ್ಲರಿಗೂ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ. ಸೊ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ಒಂದು ಸ್ಮಾಲ್ ಟ್ರಿಬ್ಯೂಟ್ನ ಮಾಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಹಾಡುಗಳಿರಬಹುದು, ಅವ್ರು ಹಾಡಿರುವಂತಹ ಹಾಡುಗಳಿರಬಹುದು. ಸೊ ಅದು ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಕೆಲವರು ಸಿಂಗರ್ಸ್ಗಳು ರಾಜ್ಕುಮಾರ್ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ಸೊ ಅವ್ರು ಎಲ್ಲರೂ ರಾಜಣ್ಣ ಅವರ ಹಾಡುಗಳನ್ನ ಮೂಲಕ ಅವ್ರಿಗೆ ಟ್ರಿಬ್ಯೂಟ್ನ ತಿಳಿಸ್ತಾ ಇದ್ದಾರೆ. ಸೊ ಯಾವ ಹಾಡುಗಳನ್ನ ಹೇಳ್ತಾರೆ, ಹೇಗೆ ಹೇಳ್ತಾರೆ, ಒಂದು ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ವಿಡಿಯೋಸ್ಗಳು ಇಷ್ಟ ಆದ್ರೆ ಅಂತ ಹೇಳ್ತಾ, ಸೊ ವೆಲ್ಕಮ್ ಟು ರಾಜ್ ಗೀತೆಗಳು. ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ. ಹೇಳಿ, ರಾಜಣ್ಣ ಅಂದ ತಕ್ಷಣ ಏನ್ ನೆನಪಾಗತ್ತೆ ನಿಮಗೆ? ಅವ್ರ ಅಭಿನಯ, ಅವ್ರ ಮಾತು, ಅವ್ರ ಹಾಡು ಎಲ್ಲ ಇಷ್ಟ. ಈಸ್ ಅ ವರ್ಸಟೈಲ್ ಮ್ಯಾನ್. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಅವ್ರು ಎಲ್ಲ ಥರದ್ದು ಆ್ಯಕ್ಟಿಂಗ್ ಮಾಡಿದ್ರು. ಅವ್ರ ಹಾಡುಗಳ ಸೊಗಸು, ಭಕ್ತಿಗೀತೆ ಆಗಿರ್ಬೋದು, ಫಿಲ್ಮ್ ಹಿಟ್ಸ್ ಆಗಿರ್ಬೋದು, ಅಥವಾ ಪೌರಾಣಿಕ ಗೀತೆಗಳಾಗಿರ್ಬೋದು, ಎಲ್ಲ ಸುಲಭವಾಗಿ ಹಾಡಿ ಭಾಳ ಒಳ್ಳೆ ಹೆಸರು ಮಾಡಿದಂಥವರು ಡಾಕ್ಟರ್ ರಾಜ್ಕುಮಾರ್. ಓಹೋ ಆಹಾ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡುತ್ತ ನಲ ನಿನ್ನ ಸಂದೇಶವ ನನಗೆ ಹೇಳಿದೆ. ಅದನ್ನ ಎಲ್ಲರೂ ಅನುಭವಿಸ್ಕೋಬೇಕಾಗಿ ನಮ್ದು ರಿಕ್ವೆಸ್ಟ್ ಅಂತ ಅದನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ I heard that he has never had seen a 500 rupee note in his life. ಹೌದಾ? ಓಕೆ. ಯಾರು ತೋರಿಸಿದಾಗ ಇನ್ನ 500 ರೂಪಾಯಿ ನೋಟ್. ಓಕೆ.
ಸುತ್ತ ತುಂಬ ಸಿಂಪ್ಲಿಸಿಟಿನವರು. ನಾನು ನೋಡಿದ ಹಾಗೆ ಸ್ವಲ್ಪ ಸರಳತೆ ಮತ್ತು ಎಲ್ಲರ ಹತ್ರನೂ ವಿಧೇಯತೆಯಿಂದ ಇರ್ತಾರೆ. ಅದು ತುಂಬ ಎಲ್ಲ ಆಡಂಬರ ತೋರಿಸ್ಕೊಡಲ್ಲ, ಎಲ್ಲದನ್ನು ಚೆನ್ನಾಗಿ ಮಾತಾಡ್ತಾರೆ. ನಾನು ಅವರಲ್ಲಿ ವಿಶೇಷವಾಗಿ ಕಂಡಿರುವಂಥದ್ದು. ಬಗ್ಗೆ ಹೇಳೋದಾದ್ರೆ ಇಡೀ ಕರ್ನಾಟಕಕ್ಕೆ ಈ ಚಿತ್ರರಂಗಕ್ಕೆ ಅವರು ಅತಿಯಾದಂತಹ ಅವರ ಸಾಧನೆ ಅವರು ಹೇಳ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಒಂದು ಯಾವುದೊಂದು ಚಿತ್ರದ ಸನ್ನಿವೇಶದಲ್ಲಿ ಅವರ ಬರೀ ಒಂದು ಫೋಟೋ ತೆಗೆಸ್ಕೋಬೇಕು ಅಂದಾಗ ಅಪ್ಪಾಜಿ ಅಂದ್ಬಿಟ್ಟು ನಾನು ಅವರ ಕಾಲು ಮುಂದೆ ಅವರಾಗ ಈಗ ಇಟ್ಕೊಂಡವರು ಬಾಯಿಗೆ ಹೇಳಿಕೆ ಹಾಕಿದ್ದವರು. ಇದೇ ಮೈಸೂರಿನ ರಮ್ಯಾ ಹೋಟೆಲ್ ಬಂದಿದ್ರು. ಆಗ ಅವರು ಹೇಳ್ತಾ ಇದ್ರು, ಪ್ರತಿಯೊಂದು ಸಾಧನೆ ಮುಖ್ಯ, ಸಾಧನೆ ಮಾಡ್ತಾ ಇರಿ, ತಾನಾಗಿ ಮೇಲೆ ಗರಿ ಬಂದು ಕೂತ್ಕೊಳ್ತದೆ ಅಂತ. ಅದಕ್ಕೆ ಅವರು ತುಂಬ ಬಾಧ್ಯರಾಗಿದ್ದಾರೆ. ಅವರನ್ನ ನಾವು ಫಾಲೋ ಮಾಡ್ಕೊಳ್ಳೋದ್ರೆ ಸಾಕು, ಅಷ್ಟೇ ಬೇಕಾಗಿದೆ. ಅವ್ರ ಬಗ್ಗೆ ಮಾತಾಡೋದು ತುಂಬ ಇದೆ. ಸಣ್ಣದಾಗಿ ಇಷ್ಟು ಮಾತ್ರ ಹೇಳಿ. ಚಲನಚಿತ್ರ ನೀಡೋ ಸಾಧನೆ ತುಂಬ ಇದೆ. ಅವರ ಎಲ್ಲ ಸಿನಿಮಾಗಳು ಈಗಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಎಲ್ಲರಿಗೂ ಒಳ್ಳೆ ಮೆಸೇಜ್ ಕೊಡುತ್ತೆ. ಅದು ನೋಡಿ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಎಂದು ತಾಳಕ್ಕೆ ತಕ್ಕಂತೆ ನಡೆಯಬೇಕು. ರಾಜ್ಕುಮಾರ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಏನಂತ ಹೇಳೋದು ಮೇಡಮ್, ಕಲಾ ಪ್ರಪಂಚದಲ್ಲಿ ಮತ್ತು ಈ ಒಂದು ನಮ್ಮ ದೇಶದಲ್ಲಿ ಹುಟ್ಟಿದಂಥ ಒಂದು ಅತ್ಯಂತ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ, ಆ ರೀತಿ ಒಂದು ದೊಡ್ಡ ಪ್ರತಿಭೆ, ದೈತ್ಯ ಪ್ರತಿಭೆ. ಅವರ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದಂಥ ಗುಣ, ಮಾನವೀಯ ಗುಣಗಳು, ಸೌಮ್ಯತೆ, ಯಾವತ್ತು ನಗು, ಮತ್ತು ಯಾರನ್ನೇ ಪ್ರೀತಿ ವಿಶ್ವಾಸದಿಂದ ತಗ್ಗಿ ಬಗ್ಗಿ ಮಾತಾಡ್ಸಿದಂಥ ವಿನಯ ಏನಿದೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರೇ ಇದು. ಮತ್ತು ಕನ್ನಡ ಚಲನಚಿತ್ರ ಬಿಟ್ಟು ಅವರೇನು ಬೇರೆ ಚಲನಚಿತ್ರರಂಗಕ್ಕೆ ಹೋಗಿದ್ರೆ ಈ ಇಡೀ ದೇಶದಲ್ಲಿ ಅಲ್ಲದೆ ಪ್ರಪಂಚದಲ್ಲೇ ಅತ್ಯಂತ ಹೆಸರುವಾಸಿಯಾದಂಥ ಒಂದು ನಟ ಆಗ್ತಿದ್ದಂಥ ಅಂಥ ದೈತ್ಯ ಪ್ರತಿಭೆ. ಸೊ ಅವರು ನಮ್ಮ ಈ ಒಂದು ಕರ್ನಾಟಕ ನೆಲದಲ್ಲಿ ಹುಟ್ಟಿದ್ರು, ನಮ್ಮ ಜೊತೆ ನಡೆದಿದ್ರು. ಮತ್ತು ನಾವೆಲ್ಲ ಚಿಕ್ಕಂದಿನಿಂದ ಅವ್ರ ಪಿಕ್ಚರ್ಗಳನ್ನ ನೋಡ್ಕೊಂಡೇ ನಾವು ಬೆಳೆದು ಬಂದಿರ್ತಕ್ಕಂಥವ್ರು. ಆಮೇಲೆ ಅವರು ಸಮಾಜಮುಖವಾಗಿ ಏನು ಸಂದೇಶಗಳು ಕೊಡ್ತಾ ಇದ್ರು, ಆ ಸಂದೇಶಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಇವತ್ತು ಏನಾದರೂ ಸ್ವಲ್ಪ ನಾವು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಗಳಾಗಿ ನಾವು ಇದೀವಿ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ಫ್ಲೂಯೆನ್ಸ್ ಬಹಳ ನಮ್ಮ ಮೇಲಾಗಿದೆ. ನಮ್ಮ ತಂದೆ ತಾಯಿಗಳಂತೆ ನಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಪ್ರಭಾವ ಬೀರುವಂಥ ವ್ಯಕ್ತಿ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಕಲ ಕಲಾವಂತ, ನಾನು ದೊಡ್ಡ ಅಭಿಮಾನಿ. ಕೊಡಿಸೋ ಸೀರೆ ಮದುವೆ ಆಗುವವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗುವವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆಯುವವರೆಗೆ.
ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಅವರು ಕನ್ನಡ ಚಲನಚಿತ್ರಗಳಲ್ಲಿ ತುಂಬ ಅಭಿನಯ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಅವರು ಕನ್ನಡ ತುಂಬ ನಾವು ಕೇಳಬೇಕು ಅನ್ನೋದು ನಮ್ಮ ಫ್ಯಾಮಿಲಿಗಳೆಲ್ಲ ಫುಲ್ಲು ಫಿಲಮ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ಅವ್ರ ಸಾಂಗು ಕೇಳೋದ ಭಾರಿ ನನಗೆ ತುಂಬ ಇಷ್ಟ ಆಯಿತು, ಕೇಳಬೇಕು ಆಡಬೇಕು ಅಂತ ಆಸೆ ಇತ್ತು. ಇವತ್ತು ಈ ಜಾಗದಲ್ಲಿ ಬಂದು ಮೈ ಕೇಳ್ಕೊಂಡು ಈ ದೂರ ಜಾಗದಲ್ಲಿ ಬಂದು ನಾನು ಈ ಸಾಂಗ್ ಮಾಡೋಕ್ಕೆ ಭಾರಿ ಖುಷಿ ಪಡ್ತಾ ಇದ್ದೀನಿ. ಪ್ರಿಯನತೆ ಅವಳದೇ ಚಿಂತೆ ಅವಳ ಮಾತೆ ಮಧುರ ಗೀತೆ ಅವಳೆಯನ್ನ ದೇವತೆ. ಯಾವ್ದಾದ್ರೂ ಒಬ್ಬರು ಅಭಿಮಾನಿ ಆಗ್ಬೇಕು ಅಂತಂದ್ರೆ ಆ ಅಭಿಮಾನ ಪಡ್ಕೊಳ್ಳೋ ಯೋಗ್ಯತೆ ಅವ್ರಿಗೆ ಇರ್ಬೇಕಂತೆ. ಅದು ರಾಜ್ಕುಮಾರ್ ಇತ್ತು. ಇನ್ನೊಂದೇನಂದ್ರೆ ಇಡೀ ಪ್ರಪಂಚದಲ್ಲಿ ಯಾರಾದರೂ 4 ಜನ ಒಳ್ಳೆ ನಟರಿದ್ದಾರೆ, ಕಲಾವಿದರಿದ್ದಾರೆ ಅಂದ್ರೆ ಅದ್ರಲ್ಲಿ ರಾಜ್ಕುಮಾರ್ ಒಬ್ರು, ಅದರಲ್ಲೂ ಮುಂಚೂಣಿಯಲ್ಲಿ ಇರ್ತಾರೆ. ಅದಕ್ಕೆ ನನಗೆ ಇಷ್ಟ. ನನಗೆ ತುಂಬ ಇಷ್ಟ. ನಾವು ಸುಮಾರು 65ನೇ ಇಸ್ವಿಯಿಂದ ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರು. ಅವ್ರ ಸಿನಿಮಾಗಳು ಯಾವುದೂ ಬಿಟ್ಟಿಲ್ಲ. ಸಾಧ್ಯವಾದಷ್ಟು ಎಲ್ಲ ಒಂದು ಸಲ ನೋಡೋ ಸಿನಿಮಾ ಯಾವುದೂ ಇಲ್ಲ. ಮೋರ್ ದ್ಯಾನ್ 10 times 5 times ಆಗಿದೆ. ಯಾವ ಹಾಡು ಬಿಟ್ಟಿಲ್ಲ, ಎಲ್ಲ ಹಾಡು ಬಂದಲ್ಲಿದೆ. ಈಗ ನಮ್ಮ ಸರ್ಕಲ್ ಎಲ್ಲ ತಿಂದಿಸ್ಕೊಂಡು ಅದನ್ನೆಲ್ಲ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಗರೀಗದ ಬಾಡಿನಲ್ಲಿ ಕೊಡಲಾದೆ ನೀನು, ನಿನ್ನೊಲುಮೆ ಹಾಡಲು ನುಡಿಸಿ ಮರುಳಾದೆ ನಾನು. ಗರೀಗದ ಬಾಡಿನಲ್ಲಿ ಕೊಡಲಾದೆ ನೀನು, ನಿನ್ನೊಲುಮೆ ಹಾಡಲು ನುಡಿಸಿ ಮರುಳಾದೆ ನಾನು. ದನಿಗದ ಹಾಡಿನಲ್ಲಿ ಕೊಡಲಾದೆ ನೀನು. ರಾಜ್ಕುಮಾರ್ ಅವರು ತುಂಬ ದೊಡ್ಡ ನಟರು. ಅವರಿಗೆ ವರನಟ ಅಂತ ಬಂದಿದೆ. ಅವರಿಗೆ ನಟ ಸಾರ್ವಭೌಮ ಅನೇಕ ಬಿರುದುಗಳು, ಗಾನಗಂಧರ್ವ, ರಸಿಕರ ರಾಜ ಅನೇಕ ಬಿರುದುಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಅವರು ಆ್ಯಕ್ಟಿಂಗ್ ಕೂಡ ಅಲ್ಲದೆ ಅದು ಹಾಡಿನಲ್ಲೂ ಕೂಡ ತುಂಬ ಫೇಮಸ್ ಆದವು. ನಾದಮಯ ಸಂಘದಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹೇಳ್ತಾನೆ ಇರ್ಬೋದು. ಆಲ್ಮೋಸ್ಟ್ ಒಂದು 3 ಗಂಟೆಗಳ ಬೇಕಾಗುತ್ತೆ ಹೇಳೋದು. ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ಅವ್ರ ಪ್ರತಿಯೊಂದು ಸಾಂಗು ನಾನು ಹಾಡ್ತೀನಿ. ಅವ್ರ ಎಲ್ಲ ಹಾಡು ತುಂಬ ಚೆನ್ನಾಗಿದೆ. ಅವರ ಹಾಡು ನನಗೆ ಸ್ಫೂರ್ತಿ. ನನಗೆ ರಾಜ್ಕುಮಾರ್ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ.
ಹಾಡಕ್ಕಿಂತ ಮತ್ತೊಂದು ಹಾಡು ತುಂಬ ಚೆನ್ನಾಗಿರುತ್ತೆ. ಆ ಹಾಡು ಪೂರ್ತಿ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಬರೀ ತುಣುಕುಗಳನ್ನು ಕೇಳಿಸಿದ್ದು. ಸೊ ನಮ್ಮ ಸಿಂಗರ್ಸ್ಗಳಿಗೆ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಲೈಕ್ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಇನ್ನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು ದಿನನಿತ್ಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೇಳ್ತಾ ಬಂದಿದ್ದೀವಿ. ಇನ್ನು ಮುಂದೆ ಹೀಗೆ ಕೇಳ್ತಾ ಅವರು ತೋರಿಸ್ಕೊಟ್ಟಂತಹ ದಾರಿಯಲ್ಲಿ ಮುಂದೆ ಸಾಗುತ್ತಾ ಮತ್ತು ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಕೃತಿಕಾ ಸೈನಿಂಗ್ ಆಫ್. ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಬಾಯ್.